ಇಂಟರ್ವ್ಯೂ ಕೊಟ್ಟೆ ಕೊಡ್ತಾರೆ. ಅವ್ರು ಸ್ವಲ್ಪ ಪ್ರಿಪೇರ್ ಆಗಬೇಕಲ್ಲ. ನೀವೆಲ್ಲ ದಯವಿಟ್ಟು ಲಾಂಗ್ ಕೂತೀರಿ. ಅವರು ಫ್ರೆಶ್ ಆಗಿಬಿಟ್ಟು ಬಂದು ನಿಮ್ಮನ್ನೆಲ್ಲ ನೋಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಗೊತ್ತಿಲ್ಲದೆ. ನೋಡಿದ್ರ ಸರ್, ಇವತ್ತು ನಿಮ್ಮ ದುಡ್ಡು ಸರಿಯಾದ ಜಾಗಕ್ಕೆ ಸೇರ್ತು. ನೀವು ಕೊಟ್ಟ ನೋಟಿನ ಮೇಲೆ ಇದ್ದ ಮಹಾತ್ಮ ಗಾಂಧಿ ಅವರು ಸಹ ಮನುಷ್ಯನ ಪ್ರೀತಿಸೋದ್ರೆ ಹೊರತು ಮನಿನಲ್ಲ. ಗುಜರಾತ್ ಅಲ್ಲಿ ಭೂಮಿ ಒಂದ್ ಚೂರು ಅಳ್ಳಾಡಿದ್ಕೆ ಊರೇ ಕುಸಿದೋಯ್ತು. ಅವತ್ತು ಅಲ್ಲಿದ್ದ ಶ್ರೀಮಂತ್ರನ ಯಾವ ದುಡ್ಡು ಕಾಪಾಡ್ಲಿಲ್ಲ. ಇನ್ ಸುನಾಮಿಗೆ ನಿಮ್ಮ 2 ಕೋಟಿ ರೂಪಾಯಿ ಯಾವ ಲೆಕ್ಕಕ್ಕೆ ಮಾಮ್ಸ್? ತಾಜ್ ಮಹಲ್, ಚಾರ್ಮಿನಾರ್, ಈ ಶಂಭುನ ನೋಡಬಹುದೇ ಹೊರತು ಕೊಂಡ್ಕೊಳಕ್ಕಾಗಲ್ಲ. ಹೋಗಿ ಹೋಗಿ, ಮೀಡಿಯಾದವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನನಗೋಸ್ಕರ ನನ್ನ ಸಹನ ಕಾಯ್ತಾ ಇದ್ದಾಳೆ. ಬರ್ಲಾ? ಬಾಯ್. ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೊಸ ಮಿಂಚೊಂದು ಬಂದಿದೆ. ಅವರೇ ಮಿಸ್ಟರ್ ಕಿರಣ್. ಇಡೀ ಬೆಂಗಳೂರಿನ ಉದ್ಯಾನವನಗಳಿಗೆ ಹೊಸ ರೂಪ ಕೊಟ್ಟು ಗ್ರೀನ್ ಸಿಟಿ ಅನ್ನೋ ಪದಕ್ಕೆ ಹೊಸ ಮೆರುಗನ್ ತಂದ್ಕೊಳಕ್ ಹೊರಟಿರೋ ಯುವಕ ಮಿಸ್ಟರ್ ಕಿರಣ್ ರವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ 2 ಮಾತಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊತೀನಿ, ಪ್ಲೀಸ್. ನಮಸ್ಕಾರ. ಇವತ್ತು ನನ್ನ ಕೈಗೆ ಸಿಕ್ಕಿರೋ ಪ್ರಾಜೆಕ್ಟು ಯಾವ ಫ್ಲೈಓವರು ಅಲ್ಲ, ಶಾಪಿಂಗ್ ಕಾಂಪ್ಲೆಕ್ಸು ಅಲ್ಲ, ರೋಡ್ಸು ಅಲ್ಲ, ಪಬ್ಲಿಕ್ಸ್ ಆರೋಗ್ಯನ ಕಾಪಾಡೋ ಪಾರ್ಕ್ಸ್. ನಾನಿವತ್ತು ಈ ಫೀಲ್ಡಿಗೆ ಬರೋಕ್ಕೆ ಇನ್ಸ್ಪಿರೇಷನ್ ಮಿಸ್ಟರ್ ರಾಮನಾಥ್. ಈ ಪ್ರಾಜೆಕ್ಟು ನನ್ನ ಕೈಗೆ ಬಂದಿದೆ ಅಂದರೆ ಅದಕ್ಕೂ ಕಾರಣ ಇವರೇ. ವೆರಿ ಸಿಂಪಲ್. ಯಾಕೆಂದ್ರೆ ಅವ್ರು ಈ ಪ್ರಾಜೆಕ್ಟ್ಗೆ ಕಾಂಪೀಟ್ ಮಾಡಲೇ ಇಲ್ಲ. ಏಕಲವ್ಯನಿಗೆ ಹೇಗೆ ದ್ರೋಣಾಚಾರ್ಯರೋ ಹಾಗೆ ನನಗೆ ಮಿಸ್ಟರ್ ರಾಮನಾಥ್. ಇವತ್ತಿನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಮಿಸ್ಟರ್ ರಾಮನಾಥ್ ಅವ್ರದ್ದು ದೊಡ್ಡ ಹೆಸರು. ಕಾರಣ ಅವ್ರ ಸಿನ್ಸಿಯಾರಿಟಿ, ಪಂಕ್ಚುಯಾಲಿಟಿ, ಅವ್ರ ಪ್ಲಾನಿಂಗ್ ಆ್ಯಂಡ್ ಅಪ್ರೋಚ್, ಆ್ಯಂಡ್ ಮೋರ್ ಎವರ್ ಹಿಸ್ ಆನೆಸ್ಟಿ. ಅವ್ರು ನಡೆದಿರೋ ದಾರಿಲಿ ನಾನು ನಡಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ he'll do. ಮಾಡೇ ಮಾಡ್ತಾರೆ. Mr. Kiran. Hey, God bless you. ಹಲೋ ಸರ್, ಸಾರಿ, ವಿತೌಟ್ ಯುವರ್ ಪರ್ಮಿಷನ್ ನಿಮ್ಮನ್ನ ಗುರು ಅಂತ ಸ್ವೀಕರಿಸ್ಬಿಟ್ಟಿದ್ದೀನಿ. I like it. ಮೋಸ ವಂಚನೆ ತುಂಬಿರೋ ಈ ಫೀಲ್ಡಲ್ಲಿ ನಿಮ್ಮಂಥ ಕ್ಯಾರೆಕ್ಟರ್ ತುಂಬ ಅಪರೂಪ. ಥ್ಯಾಂಕ್ ಯು ಸರ್. ನೈಸ್ ಮೀಟಿಂಗ್ ಯು ಸರ್. ನೈಸ್ ಮೀಟಿಂಗ್ ಯು. ಬಾಯ್. ಬಾಯ್. ಶೇಖರ್, ಯಾರಿ ಹುಡುಗ? ಅವ್ರು ಗೊತ್ತಿಲ್ವಾ? ನಮ್ ನಾಯ್ಡು ಮಗ. ಯಾರು? ಮಿಕ್ಸಿಂಗ್ ನಾಯ್ಡು ಮಗನ? ನಾಯ್ಡುಗೆ ಈಗೂ ಒಬ್ಬ ಮಗನ? ಏನಾದ್ರೂ ಮಾತಾಡು. ಏನ್ ಮಾತಾಡ್ಲಿ? ಏನಾದ್ರೂ ನಮ್ಮ ಪ್ರೀತಿ ಬಗ್ಗೆ, ನಮ್ಮನ್ನು ಒಂದ್ ಮಾಡಿರೋ ಈ ಸೃಷ್ಟಿ ಬಗ್ಗೆ. ಸೃಷ್ಟಿ ನಮಗೆ ನೀಡಿರೋ ವರ ಈ ಪ್ರೀತಿ. ಈ ಪ್ರೀತಿ ಬಗ್ಗೆ ಹೇಳಕ್ಕೆ ಮಾತು ಬೇಕಿಲ್ಲ, ಕಣ್ಣು ಸಾಕು. ಆ ಕಣ್ಣಲ್ಲಿರೋ ಕವಿತೆನ ನೀನು ಕೇಳಬೇಕು ಅಂದ್ರೆ ನನ್ನ ಲೋಕಕ್ಕೆ ಬರಬೇಕು. ಬರ್ತೀಯಾ? ಬರ್ತೀನಿ ಶಂಭು. ಬೇಗ ಹೋಗಿ ನಿದ್ದೆ ಮಾಡು. ಯಾಕೆ? ಮತ್ತೆ ನಿನ್ ಕನ್ಸಲ್ ಬಂದು ನಿದ್ದೆ ಗೆಡಿಸ್ಬೇಕಲ್ಲ. ಬಾಯ್. ಬಾಯ್. ಹಾಯ್ ಮಾಮ್ಸ್, ನಿಮ್ ಮಗಳನ್ನ ಸೇಫ್ ಕರ್ಕೊಂಡ್ ಬಂದ್ಬಿಟ್ಟಿದೀನಿ, ಹುಷಾರು. ಬರ್ಲಾ? ಏನ್ ರಾಮು? ನೋಡು, ನನಗೆ ನೀನು ನಿನ್ನ ಸ್ನೇಹ ಯಾವತ್ತೂ ಇಷ್ಟ ಆಗಿಲ್ಲ. ಆದರೆ
ಮೊನ್ನೆ ನಿನ್ನ ಮಗನ್ ನೋಡಿದೆ, ತುಂಬ ತುಂಬ ಇಷ್ಟ ಆಗ್ಬಿಟ್ಟ. ಹೀಸ್ ಎ ವೆರಿ ನೈಸ್ ಗಾಯ್. ಅದಕ್ಕೆ ಅವನ್ನ ನಾನು ಅಳಿನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ನೋಡ್ರಾಮು, ಮಿಕ್ಸಿಂಗ್ ನಾಯ್ಡು ಮಗ ಕಲ್ಬೆರಕೆ ಅವನ್ ನಿನ್ನಳಿ ಆಗೋದು ಅಂದ್ರೆ ನಾಯ್ಡು, ನಾನು ನಿನ್ನ ಹತ್ರ ತಮಾಷೆ ಮಾಡ್ತಾ ಇಲ್ಲ. ಈಗೇನು ನಿನ್ನ ಮಗ ನನ್ನ ಮಗಳಿಗೆ ಕೊಡಕ್ಕೆ ಇಷ್ಟ ಇದೆಯೋ ಇಲ್ವೋ? ನನಗೆ ಓಕೆ. ನನ್ನ ಮಗನ ಒಂದು ಮಾತು ಕೇಳ್ಬಿಡ್ತೀನಿ. ಕಿರಣ್, ಏನ್ ಡ್ಯಾಡ್? ಓ ರಾಮನಾಥ್ ಸರ್. ಸರ್, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವು ಇಲ್ಲಿ? ಲೇಯ್, ಒಂದು ದೊಡ್ಡ ಸಂಬಂಧ ನೀನು ಹುಡುಕೋ ಬಂದಿದೆ. ಯಾವುದು ಅಂತೀಯ? ಇವ್ರ ಮಗಳು ನಾನು ನಿನ್ ಕೇಳಬೇಕು ಅಂತ ಹೇಳಿದೀನಿ. ಏನಂತೀಯ? ಡ್ಯಾಡ್, ರಿಯಲಿ? ಏನ್ ಹೇಳ್ತಿದ್ದೀರಾ? ಇವ್ರೇ ನನ್ನ ಇನ್ಸ್ಪಿರೇಷನ್. ಇವ್ರು ನನಗೆ ಮಾವನ ಸ್ಥಾನ ಕೊಡ್ತಿದ್ದಾರೆ ಅಂದ್ರೆ ನೀವು ಹೇಗೆ ಹೇಳ್ತಿರೋ ಹಾಗೆ. ಥ್ಯಾಂಕ್ಸ್ ಕಿರಣ್. ಇಷ್ಟು ಸ್ಟ್ರೇಟಾಗಿ ನೀನು ಹೇಳಿದ ಮೇಲೆ ನಾನು ಇರೋ ವಿಷಯನ ಸ್ಟ್ರೇಟಾಗಿ ಹೇಳ್ಬಿಡ್ತೀನಿ. ಏನಿಲ್ಲ, ಶಂಭು ಅನ್ನೋ ಹುಡುಗ ಅವಳ ತಲೆ ಕೆಡಿಸಿದಾನೆ. ಹೇಗಾದರೂ ಅವನ್ನ ಅವಾಯ್ಡ್ ಮಾಡಬೇಕು. ಬಿಡೋ, ನನಗೆ ಎಲ್ಲ ಗೊತ್ತು. ನೀನು ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕ, ಮಿಕ್ಕಿದ್ದನ್ನು ನಾನು ನೋಡ್ಕತೀನಿ. ಓಯ್ ಶಂಭು, ಯಾರ ಇಲ್ಲಿ? ನೀನ್ ಯಾವನ ಅವನ್ ಕೇಳೋಕೆ? ಓಯ್, ಯಾವನ ಶಂಭು? ನೀನ್ ಯಾವನ ಕೇಳಕ್ಕೆ? ಓಯ್, ಯಾವನ ಶಂಭು ಅಂದ್ರೆ? ಮೊದ್ಲು ನೀನ್ ಯಾರು ಅಂತ ಹೇಳುಗ್ರು, ಆಮೇಲೆ ಅವ್ನು ಯಾರು ಅಂತ ಹೇಳ್ತೀನಿ. ಬದ್ಮಾಸ್ ನನ್ನ ಮಗನೇ, ನನ್ನ ಯಾವನು ಅಂತ ಕೇಳ್ತೀಯ? ಯಾರೋ ಶಂಭು, ಹೇಳ್ತೀರಾ ಇಲ್ವೋ? ಇಲ್ದಿದ್ರೆ ಒಬ್ಬೊಬ್ಬರನ್ನು ಕತ್ತು ಹಾಕ್ಬಿಡ್ತೀನಿ. ಹೇಳೋ, ಹೇಳಲ್ಲ, ಹೇಳಲ್ಲ ನೀನು. ಹೇಳೋ. ಹೇಳ್ತೀರಾ ಇಲ್ವೋ? ಇಲ್ಲ ಅಂದ್ರೆ ಏನು ಕೊಂದಾಕ್ಬಿಡ್ತೀನಿ. ನಿನಗೆ ಯಾರು ಬೇಕು? ಶಂಭು. ಅಷ್ಟೇ ತಾನೇ? ಹೇಳ್ತೀನಿ. ಹೇಳು. ನನ್ನ ಮುಟ್ಟು ಶಂಭು ಬರ್ತಾನೆ. ಓಹೋ, ಈಗ ಗೊತ್ತಾಯ್ತಾ ಶಂಭು ಯಾರು ಅಂತ?
For more updates, like, comment, subscribe to our channel.